ಒಬ್ಬ ಮನುಷ್ಯ 1 ಎಕರೆ ಹೊಲದಾಗ 10 ರಿಂದ 20 ಲಕ್ಷ ರೂಪಾಯಿ ಗಳಿಸ್ಬೇಕಂತ ದ್ರಾಕ್ಷಿ ಹಚ್ಚಬೇಕು ನೋಡ್ರಪ್ಪ. ಇವತ್ತು ನಾವು ದ್ರಾಕ್ಷಿ ಹಚ್ಚತ್ತೇವೆ ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾ ಮುಂಜಾನೆ ಎದ್ದು ನಮ್ಮ ದೊಡ್ಡಪ್ಪಗಳು ಹೊಲದ ಕಡೆ ಹೋಗಿ ನೋಡ್ರಪ್ಪ. ಅಲ್ಲಿ ಅದಕ್ಕಂದ್ರೆ ದ್ರಾಕ್ಷಿ ಹಚ್ಚತ್ತೀರಿ. ಅದ್ರ ಸಂಬಂಧ ಹೊಲದಾಗ ದ್ರಾಕ್ಷಿ ಹೇಗೆ ಹಚ್ಬೇಕಂದ್ರೆ ಯಾವ ಹೊರಗಿನ ಅವಶ್ಯಕತೆ ಅದ್ರ ಸಂಬಂಧ ಎಲ್ಲ ನಾವೇ ಅಂತಂಬ್ರು ಕೂಡಿ ದ್ರಾಕ್ಷಿ ಹೇಗೆ ಒಂದು ಹಚ್ಕೊಳಕತ್ತೇವೆ ನೋಡ್ರಪ್ಪ. ನಾವೀಗ ದ್ರಾಕ್ಷಿ ಹೇಗೆ ಹಚ್ಚತ್ತೇವಲ್ಲ ಅಲ್ಲಿ ಮೊದಲ ದ್ರಾಕ್ಷಿನ ಐತ್ರಿ. ಈಗ ಕಡದ ಕೆಸಿಂದ ಮತ್ತು ಮೊದಲು ಒಂದು ಬೇರೆ ಬೆಳಿ ತಕೊಂಡು ಆಮೇಲೆ ಆಗಿ ಹಚ್ಚತ್ತೇವೆ ನೋಡ್ರಪ್ಪ. ದ್ರಾಕ್ಷಿದು ನಾವು ಹಚ್ಲಾಕತ್ತಿದ್ದ ದ್ರಾಕ್ಷಿಗೆ ಬಾ ದೊಡ್ಡದವ್ರಿ. ಅದ್ರ ಸಂಬಂಧ ಬಿಡಿಗಿಲಿ ಹಡ್ಡು ಬದ್ಲಿ ಮಿಷಿನ್ಲಿ ಹಡ್ಡಿ ನಾವು ದ್ರಾಕ್ಷಿ ಅದಿಕ್ಕೆ ಹಚ್ಚತ್ತೇವೆ ನೋಡ್ರಪ್ಪ. ಇಬ್ರು ಕುನಿ ತೆಗಿ ಮಿಷಿನ್ ತಗೊಂಡು ದ್ರಾಕ್ಷಿಗೆ ಹಚ್ಚಾಕ ಎಲ್ಲಿ ಕೊನ ಮಾಡಿರ್ತಾರಲ್ಲ ಅಲ್ಲಿ ತೆಗಿತೀರಿ ನೋಡ್ರಪ್ಪ. ತೆಗದ ಜಾಗದಾಗ ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ಟೇಲರ್ ಜೋಡಿಸ್ಕೊಂಡು ಟೇಲರ್ದಾಗ ನಾವು ಆಗಿ ಒಂದ್ ಇಟ್ಕೊಂಡು ಎಲ್ಲಿ ತೆಗದಿರ್ತಾರಲ್ಲ ಅಲ್ಲಿ ಒಯ್ದು ದ್ರಾಕ್ಷಿಗೆ ಒಂದ್ ಇಡ್ತಿದ್ದೇವೆ ನೋಡ್ರಪ್ಪ. ನಾವು 3 ಮಂದಿ ಕೂಡಿ ಟ್ರ್ಯಾಕ್ಟರ್ಲೆ ನಾವು ಬೆಳೆ ಹಚ್ಚೋ ಜಾಗದಾಗ ಆಗಿ ಹೆಂಗ್ ಒಯ್ದು ಇಡ್ತಿದ್ದೇವೆ ಅಂದ್ರೆ ಮುಂದೆ ಒಬ್ಳು ಹೋಗಿ ಹಾಕೊಂಡು ಸಣ್ಣಗೆ ಟ್ರ್ಯಾಕ್ಟರ್ ಹೊಡಿತಿದ್ರೆ ನಾವು ಹಿಂದೆ ಇಬ್ರು ಕೂಡಿ ಒಂದೊಂದು ಲೈನಿಗೆ ದ್ರಾಕ್ಷಿಗೆ ಒಂದ್ ಇಟ್ಕೊಳ್ತು ಬರ್ತಿದ್ದೇವೆ ನೋಡ್ರಪ್ಪ. ಈಗಂದ್ರೆ ನಾವು ಮುಂಜಾನೆ ನಡೆದು ಟ್ರ್ಯಾಕ್ಟರ್ ಟೇಲರ್ ಒಂದ್ ಜೋಡಿಸ್ಕೊಂಡು 3 ಸಾರಿಗೆ ಆಗಿ ಒಂದ್ ಇಟ್ಟು ಬಂದಿದ್ದೇವೆ ನೋಡ್ರಪ್ಪ. ನಾವು 3 ಮಂದಿ ಕೂಡಿ ಈಗ ಮತ್ತೆ ವಾಪಸ್ ಆ ಟ್ರ್ಯಾಕ್ಟರ್ ಟೇಲರ್ದಾಗ ಆಗಿ ಒಂದ್ ಹೇರ್ಕೊಂಡು ಎಲ್ಲರೂ ನೀರು ಕುಡ್ಕೋತು ಮಾತಾಡ್ಕೋತು ಕೂತ್ ಬಿಟ್ಟೇವ್ ನೋಡ್ರಪ್ಪ. ಎಲ್ಲ ಅಂತಂಬ್ರು ಕೂಡಿ ನೀರು ಕುಡಿಯುವಾಗ ಕೆಲ್ಸಕ್ಕೆ ಬರ್ಲಾರ ಮಾತೊಂದು ಮಾತಾಡಿ ಆಮೇಲೆ ನಾವು ನಮ್ ಕೆಲಸವನ್ನು ಮಾಡ್ಕೊಳಕ್ ತಂದು ಹೋಗ್ಬಿಟ್ಟೇವ್ ನೋಡ್ರಪ್ಪ. ದ್ರಾಕ್ಷಿಗೆ ಹಚ್ಚಾಗ ನಾವು ಟೋಟಲ್ 8 ಬಂದಿದ್ದೇವೆ ನೋಡ್ರಪ್ಪ. ಇಬ್ರು ಮುಂದೆ ಕುನಿ ತೆಗಿತಿದ್ರು, ನಾವು 3 ಮಂದಿ ಅಗಿ ಇಟ್ಕೋತ್ ಬರ್ತಿದ್ದೆವು. ಮತ್ತೆ ಉಳ್ಕಿದವರು 3 ಮಂದಿ ಏನ್ ಮಾಡ್ತಿರಪ್ಪ ಅಂದ್ರ ನಾವ್ ಇಟ್ಟಾಗಿನ ಹಚ್ಕೋತ್ ಬರ್ತಿದ್ರು ನೋಡ್ರಪ್ಪ. ನಾವೀಗ ದ್ರಾಕ್ಷಿಗೆ ಹಚ್ಚತ್ತೇವಲ್ಲ ಅವು ದ್ರಾಕ್ಷಿಯಾಗಿ ಟೋಟಲ್ 1200 ಆಗ್ಯದ ನೋಡ್ರಪ್ಪ. ಅವು ಒಂದೊಂದಾಗಿದ್ದು ರೇಟ್ 44 ರೂಪಾಯಿ ನೋಡ್ರಪ್ಪ. ಒಂದಾಗಿದ್ದು ವಜನ ಏನಿಲ್ಲ ಅಂದ್ರೂ 5 kg ಇರ್ತೈತ್ರಿ. ಅದ್ರ ಸಂಬಂಧ ನಾವು ಟ್ರ್ಯಾಕ್ಟರ್ ಟೇಲರ್ ಜೋಡಿಸ್ಕೊಂಡು ಟೇಲರ್ದಾಗ ಅಗಿ ಇಟ್ಕೊಂಡು ನಾವು ಲೈನ್ಗೆ ಅಗಿ ಇಟ್ಕೋತ್ ಬರತ್ತೇವ್ ನೋಡ್ರಪ್ಪ. ನಾವು ಟ್ರ್ಯಾಕ್ಟರ್ ಟೇಲರ್ದಂದು ಅಗಿ ಒಂದ್ ಇಟ್ಕೊಂಡ್ ಬಿಟ್ಟೇವ್ ನೋಡ್ರಪ್ಪ. ಹಂಗೆ ಸ್ವಲ್ಪ ನೀರು ಒಂದು ಕುಡಿ ಹತ್ತಿದೇವ್ರಿ. ಹಂಗೆ ಮಿಷಿನ್ದಾಗ ಪೆಟ್ರೋಲ್ ಒಂದು ಖಾಲಿ ಆಗೈತ್ರಿ. ಅದ್ರ ಸಂಬಂಧ ನಮ್ಮ ದೊಡ್ಡವ್ ಹೋಗಿ ಮನಿದಿಂದ ನಮ್ಗೆಲ್ಲರಿಗೂ ತಿಲ್ಲಕ್ ತಂದು ನಾಷ್ಟ ಒಂದ್ ಮಾಡ್ಕೊಂಡ್ ಬಂದ್ಬಿಟ್ಟಿವಿ ನೋಡ್ರಪ್ಪ. ನಾವು ನಾಷ್ಟ ಮಾಡೋಕಿಂತ ಮೊದ್ಲ ಕೈ ಒಂದ್ ತಗೊಂಡು ಎಲ್ಲರೂ ಪ್ಲೇಟ್ ಒಂದ್ ತಗೊಂಡು ಸುತ್ತಕೊಂಡು ಕೂತ್ಕೊಂಡು ನಾವು ತಗೊಂಡಿದ್ ಪ್ಲೇಟ್ದಾಗ ನಾಷ್ಟ ಒಂದ್ ಹಾಕೊಂಡು ಎಲ್ಲರೂ ಮಾತು ಹೇಳ್ಕೊತು ನಾಷ್ಟ ಒಂದ್ ಮಾಡ್ಕೊಂಡ್ ಬಿಟ್ಟೇವ್ ನೋಡ್ರಪ್ಪ. ನಾಷ್ಟ ಒಂದ್ ಮಾಡ್ಕೊಂಡು ಆದ್ಮೇಲೆ ಪೆಟ್ರೋಲ್ ಇಟ್ ಆಗೈತ್ರಿ. ಮಿಷಿನ್ದಾಗ ಪೆಟ್ರೋಲ್ ಇಟ್ ಹಾಕೊಂಡು ಬಿಟ್ಟೇವ್ ನೋಡ್ರಪ್ಪ. ಮಿಷಿನ್ ಒಳಗ ಮಿಷಿನ್ದಾಗ ಪೆಟ್ರೋಲ್ ಹಾಕದ್ಮೇಲೆ ಒಂದ್ ವಾಲ ಪೂರ ಆಗಿ ಒಂದ್ರು ಇಟ್ಟು ಬಿಟ್ಟಿದ್ದೇವೆ ನೋಡ್ರಪ್ಪ. ಈಗ ಒಂದ್ ವಾಲ್ ಪೂರ ಆಗಿ ಒಂದ್ ಹಚ್ಕೊಂಡ್ ಬಿಟ್ಟೇವ್ ನೋಡ್ರಪ್ಪ. ನಾವೆಲ್ಲರೂ ಕೂಡಿ ಒಂದ್ ವಾಲ ಪೂರ ಆಗಿ ಒಂದ್ ಹಚ್ಕೊಂಡ್ ಆದ್ಮೇಲೆ ಎಲ್ಲರೂ ಕೂಡಿ ಗಿಡ ತೆಳಗ ಮಾತು ಹೇಳ್ಕೊತ ಕೂತ್ ಬಿಟ್ಟೇವ್ ನೋಡ್ರಪ್ಪ. ಮನಿ ಅಂತ್ಯಾಕ ನಾವು ಗಿಡ ತೆಳಗ ಮಾತು ಹೇಳ್ಕೊತ ಕೂತಾಗ ನಾವು ಮೊದ್ಲು ಹಚ್ಚಿದಲ್ಲ ಒಂದ್ ವಾಲ್ ಆಗಿ ಈಗ ಆ ಒಂದ್ ವಾಲ್ ಆಗಿ ನೀರ್ ಒಂದ್ ಬಿಡಾಕತ್ತಿರ್ ನೋಡ್ರಪ್ಪ. ನಾವೀಗ ಮುಂಜಾನೆ 7 ಹಿಡಿದು ಮಧ್ಯಾಹ್ನ 12 1 ತನ ಅಂತೂ 8 ಮಂದಿ ಕೂಡಿ ದ್ರಾಕ್ಷಿಗೆ ಅಂತೂ ಅರ್ಧ ಹಚ್ಕೊಂಡ್ ಬಿಟ್ಟೇವ್ ನೋಡ್ರಪ್ಪ. ಗಿಡ ತೆಳಗ ಕೂತು ಮಾತು ಹೇಳಿ ಆದ್ಮೇಲೆ ನಾವು ಮಷಿನ್ ತಗೊಂಡು ನಾ ಮತ್ತೆ ನಮ್ಮ ಕಾಕ ನಮ್ಗ ಇಬ್ರು ಕೂಡಿ ತೆಗೆಂದ್ರು ಚಾಲು ಮಾಡ್ಕೊಂಡ್ ಬಿಟ್ಟೇವ್ ನೋಡ್ರಪ್ಪ. ಮಷಿನ್ ತಗೊಂಡು ದ್ರಾಕ್ಷಿಗೆ ಹಚ್ಚಾಗ ಸ್ವಲ್ಪ ನೀರ್ ಬಿಟ್ಟಿರಿ. ಅದ್ರ ಸಂಬಂಧ ಮಷಿನ್ ಬರೀ ರಾಡಿ ಒಂದ್ ಸಿಗ್ತಿತ್ತು ನೋಡ್ರಪ್ಪ. ಮಷಿನ್ ಕತ್ತಿದ ರಾಡಿ ಒಂದ್ ತಕೊಂಡು ಮಷಿನ್ ಕೆಟ್ಟು ಪೆಟ್ರೋಲ್ ಮತ್ತೆ ಆಯಿಲ್ ಒಂದ್ ಹಾಕೊಂಡು ನೀರು ಒಂದು ಕುಡ್ಕೋತ ಕೂತ್ ಬಿಟ್ಟು ನೋಡ್ರಪ್ಪ. ನಾ ಮತ್ತೆ ನಮ್ಮ ಕಾಕ ನಮಗ ಇಬ್ರು ಕೂಡಿ ಮಷಿನ್ ತಗೊಂಡು ಕುನಿ ಹೊಡಿದ್ರಾಗ ಮತ್ತ ಮಷಿನ್ದು ಪೆಟ್ರೋಲ್ ಖಾಲಿ ಆಗಿದ್ರೆ ಅದ್ರ ಸಂಬಂಧ ಮಷಿನ್ದಾಗ ಪೆಟ್ರೋಲ್ ಮತ್ತೆ ಆಯಿಲ್ ಒಂದ್ ಹಾಕೊಂಡು ಕುನಿ ಹೊಡಿಲಾರೆ. ಮಷಿನ್ ತಗೊಂಡು ಮಷಿನ್ ಒಯ್ದು ಮನೆ ಅಂತ ಇಟ್ಟು ನಾವು ವಾಪಸ್ ಎಲ್ಲರೂ ಕೂಡಿ ಮನೆ ಕಡೆ ಹೋಗಾಕತ್ತೇವ್ ನೋಡ್ರಪ್ಪ. ಬಿಸಿಲೊಂದು